ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಾಘವೇಂದ್ರ ಟೆಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗ್ರಾಮ ಲೆಕ್ಕಾಧಿಕಾರಿ, PDO ಹಾಗೂ SSC ಹುದ್ದೆಗಳಿಗಾಗಿ ಕರ್ನಾಟಕದ GK ಪ್ರಶ್ನೋತ್ತರ ಸರಣಿಯನ್ನು ಮಾಡ್ತಾ ಇದ್ದೀನಿ. ಅದರಲ್ಲಿ ಇದು 5ನೇ ವಿಡಿಯೋ. ಈ ವಿಡಿಯೋದಲ್ಲಿ ಟಾಪ್ 50 ಅಂದರೆ ಈ ವೆರಿ ಇಂಪಾರ್ಟೆಂಟ್ ಆದ 50 ಪ್ರಶ್ನೆಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಈ ಪ್ರಶ್ನೆಗಳನ್ನು ನಾವು 6ರಿಂದ 12ನೇ ತರಗತಿಯ ಸರ್ಕಾರಿ ಪುಸ್ತಕಗಳಿಂದ ತೆಗೆದುಕೊಂಡಿದ್ದೇವೆ. ಇದುವರೆಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಾಟ್ಸಪ್ ಗ್ರೂಪು ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಿದ್ದಾವೆ, ಅದಕ್ಕೂ ಜಾಯ್ನ್ ಆಗಿ ಅಂತ ಹೇಳ್ತಾ, ನೀವೇನಾದರೂ ಗ್ರಾಮ ಆಡಳಿತಾಧಿಕಾರಿ ಹಾಗೂ PDO ಹುದ್ದೆಗೆ ತಯಾರಿಯನ್ನು ನಡೆಸಿದರೆ ನಮ್ಮ ಹತ್ರ PDF ನೋಟ್ಸ್ಗಳಿದ್ದಾವೆ. ಸಿಲೆಬಸ್ ಪ್ರಕಾರ ನಿಮ್ಮ ಸಿಲೆಬಸ್ನ ನೋಡ್ಕೊಳ್ಳಿ. ಹಾಗೆ ಅದರ ಪ್ರಕಾರ ನೋಟ್ಸ್ಗಳಿದ್ದಾವೆ ಕೇವಲ 100 ರೂಪಾಯಿಗೆ. ಅದನ್ನು ಯಾವ ರೀತಿ ತೆಗೆದುಕೊಳ್ಳುವುದು ಅಂದರೆ, ಇಲ್ಲಿ ಸ್ಕ್ರೀನ್ ಮೇಲೆ ಒಂದು ನಂಬರ್ ಕಾಣ್ತಾ ಇದೆ ನೋಡಿ, ಆ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ. ಆ ನಂಬರ್ಗೆ ಜಸ್ಟ್ 100 ರೂಪೀಸ್ನ ಪೇ ಮಾಡಿದರೆ ಸಾಕು, ನಿಮಗೆ ಸಿಲೆಬಸ್ ಪ್ರಕಾರ PDF ನೋಟ್ಸ್ಗಳು ಬರ್ತವೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, 4ನೇ ಆಂಗ್ಲೋ ಮೈಸೂರು ಯುದ್ಧವು ಯಾವಾಗ ನಡೆಯಿತು ಅಂತ. ಆಪ್ಷನ್ಗಳು 1750, 1760, 1777, 1799. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಅದು 1799. ಇನ್ನು ಎರಡನೆಯ ಪ್ರಶ್ನೆ, ಟಿಪ್ಪುವಿನ ಮರಣದ ನಂತರ ಮೈಸೂರು ಸಿಂಹಾಸನವನ್ನು ಏರಿದ ಒಡೆಯರು ಯಾರು ಅಂತ ಪ್ರಶ್ನೆ. ಆಪ್ಷನ್ಗಳು ನಾಲ್ವಡಿ ಕೃಷ್ಣರಾಜ ಒಡೆಯರ್, ಇಮ್ಮಡಿ ಕೃಷ್ಣರಾಜ ಒಡೆಯರ್, ಜಯಚಾಮರಾಜೇಂದ್ರ ಒಡೆಯರ್, ಮುಮ್ಮಡಿ ಕೃಷ್ಣರಾಜೇಂದ್ರ ಒಡೆಯರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4. ಟಿಪ್ಪುವಿನ ಮರಣದ ನಂತರ ಮೈಸೂರಿನ ಸಿಂಹಾಸನವನ್ನು ಏರಿದ ಒಡೆಯರು ಯಾರು ಅಂದರೆ ಅದು ಮುಮ್ಮಡಿ ಕೃಷ್ಣರಾಜೇಂದ್ರ ಒಡೆಯರ್. ಇನ್ನು ಮೂರನೆಯ ಪ್ರಶ್ನೆ, ಯಾವ ದಂಗೆಯಿಂದ ಮುಮ್ಮಡಿ ಕೃಷ್ಣರಾಜ ಒಡೆಯರು ಮೈಸೂರಿನ ಆಡಳಿತವನ್ನು ಬ್ರಿಟಿಷರಿಗೆ ಬಿಟ್ಟು ಕೊಡಬೇಕಾಯಿತು? ಆಪ್ಷನ್ಗಳು ಕಿತ್ತೂರು ದಂಗೆ, ನಗರ ದಂಗೆ, ಧೋಂಡಿಯಾ ವಾಗಣ ದಂಗೆ, ಬಾದಾಮಿ ದಂಗೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ನಗರ ದಂಗೆ. ನಗರ ದಂಗೆಯಿಂದ ಮುಮ್ಮಡಿ ಕೃಷ್ಣರಾಜ ಒಡೆಯರು ಮೈಸೂರಿನ ಆಡಳಿತವನ್ನು ಬ್ರಿಟಿಷರಿಗೆ ಬಿಟ್ಟು ಕೊಡಬೇಕಾಯಿತು. ಇನ್ನು ನಾಲ್ಕನೆಯ ಪ್ರಶ್ನೆ, ಯಾವಾಗ ಮೈಸೂರನ್ನು ಬ್ರಿಟಿಷರು ವಶಪಡಿಸಿಕೊಂಡರು? ಆಪ್ಷನ್ಗಳು 1531, 1732, 1500 ಹಾಗೆ 1799. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, 1531ರಲ್ಲಿ ಮೈಸೂರನ್ನು ಬ್ರಿಟಿಷರು ವಶಪಡಿಸಿಕೊಂಡರು. ಇನ್ನು 5ನೆಯ ಪ್ರಶ್ನೆ, ಮೈಸೂರಿನಲ್ಲಿ ಕಮಿಷನರ್ಗಳ ಆಡಳಿತದ ಅವಧಿ ಎಷ್ಟು ಅಂತ. ಆಪ್ಷನ್ಗಳು 1800ರಿಂದ 1900, 1857ರಿಂದ 1900, 1831ರಿಂದ 1881, 1834ರಿಂದ 1861. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, 1831ರಿಂದ 1881ರವರೆಗೆ ಮೈಸೂರಿನಲ್ಲಿ ಕಮಿಷನರ್ಗಳ ಆಡಳಿತದ ಅವಧಿ ಇತ್ತು. 6ನೆಯ ಪ್ರಶ್ನೆ, ಯಾವ ಕಮಿಷನರ್ ಮೈಸೂರಿನ ರಾಜಧಾನಿಯನ್ನು ಬೆಂಗಳೂರಿಗೆ ವರ್ಗಾಯಿಸಿದವನು ಅಂತ. ಆಪ್ಷನ್ಗಳು ಲಾರ್ಡ್ ಬೌರಿಂಗ್, ಮಾರ್ಕ್ ಕಬ್ಬನ್, ವಾರನ್ ಹೇಸ್ಟಿಂಗ್, ವಿಲಿಯಂ ಬೆಂಟಿಂಗ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಮಾರ್ಕ್ ಕಬ್ಬನ್ ಏನು ಮಾಡ್ತಾನೆ ಅಂದರೆ ಮೈಸೂರಿನ ರಾಜಧಾನಿಯನ್ನು ಬೆಂಗಳೂರಿಗೆ ವರ್ಗಾಯಿಸ್ತಾನೆ. ಇನ್ನು 7ನೆಯ ಪ್ರಶ್ನೆ, ಯಾವ ಕಮಿಷನರ್ ಕಾಲದಲ್ಲಿ ನೋಂದಣಿ ಕಾಯಿದೆಯು ಜಾರಿಗೆ ಬಂದಿತ್ತು? ಆಪ್ಷನ್ಗಳು ಮಾರ್ಕ್ ಕಬ್ಬನ್ನು, ಜೇಮ್ಸ್ ಗಾರ್ಡನ್ನು, ಲಾರ್ಡ್ ಬೌರಿಂಗು, ಸ್ಯಾಂಡರ್ಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಲಾರ್ಡ್ ಬೌರಿಂಗನ ಕಾಲದಲ್ಲಿ ನೋಂದಣಿ ಕಾಯ್ದೆಯನ್ನು ಜಾರಿಗೆ ತಂದಿದ್ದನು. ಇನ್ನು 8ನೆಯ ಪ್ರಶ್ನೆ, ಮೈಸೂರಿನ ಒಡೆಯರಿಗೆ ಬ್ರಿಟಿಷರಿಂದ ಅಧಿಕಾರ ವರ್ಗಾವಣೆ ಯಾವಾಗ ಆಯಿತು ಅಂತ ಪ್ರಶ್ನೆ. ಆಪ್ಷನ್ಗಳು 1754, 1881, 1900, 1861. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, 1881ರಲ್ಲಿ ಮೈಸೂರಿನ ಒಡೆಯರಿಗೆ ಬ್ರಿಟಿಷರಿಂದ ಅಧಿಕಾರ ವರ್ಗಾವಣೆ ಆಯಿತು. ಇನ್ನು 9ನೆಯ ಪ್ರಶ್ನೆ, ಮೈಸೂರಿಗೆ ಅಧಿಕಾರ ವರ್ಗಾವಣೆ ಮಾಡಿದ ನಂತರ ಸಿಂಹಾಸನವೇರಿದ ಒಡೆಯರು ಯಾರು ಅಂತ ಪ್ರಶ್ನೆ. ಆಪ್ಷನ್ಗಳು 10ನೇ ಜಯಚಾಮರಾಜ ಒಡೆಯರ್, ಜಯಚಾಮರಾಜೇಂದ್ರ ಒಡೆಯರ್, ಶ್ರೀಕಂಠದತ್ತ ಒಡೆಯರ್, ರಾಜ ಒಡೆಯರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, 10ನೇ ಚಾಮರಾಜ ಒಡೆಯರ್.
ಮೈಸೂರಿಗೆ ಅಧಿಕಾರ ವರ್ಗಾವಣೆಯಾದ ನಂತರ ಸಿಂಹಾಸನವೇರಿದ ಒಡೆಯರು ಯಾರು ಅಂದರೆ ಅದು 10ನೇ ಚಾಮರಾಜ ಒಡೆಯರ್. ಇನ್ನು 10ನೆಯ ಪ್ರಶ್ನೆ, ಪ್ರಜಾಪ್ರತಿನಿಧಿ ಸಭೆಯನ್ನು ಪ್ರಾರಂಭಿಸಿದವರು ಯಾರು ಅಂತ ಪ್ರಶ್ನೆ. ಆಪ್ಷನ್ಗಳು ಶೇಷಾದ್ರಿ ಅಯ್ಯರ್, ಪೂರ್ಣಯ್ಯ, ರಂಗಾಚಾರ್ಲು, ವಿಶ್ವೇಶ್ವರಯ್ಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ರಂಗಾಚಾರ್ಲು. ಪ್ರಜಾಪ್ರತಿನಿಧಿ ಸಭೆಯನ್ನು ಪ್ರಾರಂಭಿಸಿದವರು ಯಾರು ಅಂದರೆ ಅದು 11ನೆಯ ಪ್ರಶ್ನೆ, ಯಾವ ದಿವಾನರ ಕಾಲದಲ್ಲಿ ಮೈಸೂರು ಸಿವಿಲ್ ಪರೀಕ್ಷೆ ಪ್ರಾರಂಭಿಸಲಾಯಿತು? ಯಾವ ದಿವಾನರ ಕಾಲದಲ್ಲಿ ಮೈಸೂರಿನ ಸಿವಿಲ್ ಪರೀಕ್ಷೆಯನ್ನು ಪ್ರಾರಂಭಿಸಲಾಯಿತು ಅಂತ ಪ್ರಶ್ನೆ. ಆಪ್ಷನ್ಗಳು ಶೇಷಾದ್ರಿ ಅಯ್ಯರ್, ವಿ.ಪಿ. ಮಾಧವರಾವ್, ಸರ್ ಎಂ ವಿಶ್ವೇಶ್ವರಯ್ಯ, ಎ.ಆರ್. ಬ್ಯಾನರ್ಜಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಶೇಷಾದ್ರಿ ಅಯ್ಯರ್ ಅವರ ಕಾಲದಲ್ಲಿ ಮೈಸೂರಿಗೆ ಸಿವಿಲ್ ಪರೀಕ್ಷೆಯನ್ನು ಪ್ರಾರಂಭಿಸಲಾಯಿತು. ಇನ್ನು 12ನೆಯ ಪ್ರಶ್ನೆ, ಯಾರನ್ನು ರಾಜಕುಷಿ ಎಂದು ಕರೆಯುತ್ತಾರೆ? ಆಪ್ಷನ್ಗಳು ಜಯಚಾಮರಾಜೇಂದ್ರ ಒಡೆಯರ್, 10ನೇ ಚಾಮರಾಜೇಂದ್ರ ಒಡೆಯರ್, ನಾಲ್ವಡಿ ಕೃಷ್ಣರಾಜ ಒಡೆಯರ್, ಮುಮ್ಮಡಿ ಕೃಷ್ಣರಾಜ ಒಡೆಯರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನು ರಾಜಕುಷಿ ಎಂದು ಕರೆಯುತ್ತಿದ್ದರು. ಇನ್ನು 13ನೆಯ ಪ್ರಶ್ನೆ, ಕನ್ನಂಬಾಡಿಯಲ್ಲಿರುವ ಕೃಷ್ಣರಾಜ ಸಾಗರದ ಅಣೆಕಟ್ಟಿನ ನಿರ್ಮಾತೃ ಯಾರು? ಅಂದರೆ ಅದನ್ನು ಕಟ್ಟಿಸಿದವರು ಯಾರು ಅಂತ ಪ್ರಶ್ನೆ. ಆಪ್ಷನ್ಗಳು ಸರ್ ಎಂ ವಿಶ್ವೇಶ್ವರಯ್ಯ, ಸರ್ ಮಿರ್ಜಾ ಇಸ್ಮಾಯಿಲ್, ಕಾಂತರಾಜ ಅರಸ, ಆನಂದರಾವ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಸರ್ ಎಂ ವಿಶ್ವೇಶ್ವರಯ್ಯನವರು ಕನ್ನಂಬಾಡಿಯಲ್ಲಿರುವ ಕೃಷ್ಣರಾಜ ಅಣೆಕಟ್ಟನ್ನು ಕಟ್ಟಿದ್ದು. 14ನೆಯ ಪ್ರಶ್ನೆ, ಮೈಸೂರು ವಿಶ್ವವಿದ್ಯಾಲಯವನ್ನು ಯಾವಾಗ ಪ್ರಾರಂಭಿಸಲಾಯಿತು? ಆಪ್ಷನ್ಗಳು 1916, 1915, 1900, 1926. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 1916ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯವನ್ನು ಆರಂಭಿಸಲಾಯಿತು. ಇನ್ನು 15ನೆಯ ಪ್ರಶ್ನೆ, ಆಧುನಿಕ ಮೈಸೂರಿನ ನಿರ್ಮಾಪಕ ಎಂದು ಯಾರು ಖ್ಯಾತರಾಗಿದ್ದಾರೆ ಅಂತ ಪ್ರಶ್ನೆ. ಆಪ್ಷನ್ಗಳು ಸರ್ ಮಿರ್ಜಾ ಇಸ್ಮಾಯಿಲ್, ಪೂರ್ಣಯ್ಯ, ರಂಗಾಚಾರ್ಲು, ಸರ್ ಎಂ ವಿಶ್ವೇಶ್ವರಯ್ಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಆಧುನಿಕ ಮೈಸೂರಿನ ನಿರ್ಮಾಪಕ ಎಂದು ಖ್ಯಾತರಾದವರು ಸರ್ ಎಂ ವಿಶ್ವೇಶ್ವರಯ್ಯನವರು. 16ನೆಯ ಪ್ರಶ್ನೆ, ಯಾವ ಒಡೆಯರ ಆಳ್ವಿಕೆಯಲ್ಲಿ ಜವಾಬ್ದಾರಿ ಸರ್ಕಾರಕ್ಕಾಗಿ ಚಳುವಳಿಯನ್ನು ಪ್ರಾರಂಭಿಸಲಾಯಿತು? ಆಪ್ಷನ್ಗಳು ನಾಲ್ವಡಿ ಕೃಷ್ಣರಾಜ ಒಡೆಯರ್, ಶ್ರೀಕಂಠದತ್ತ ಒಡೆಯರ್, ಮುಮ್ಮಡಿ ಕೃಷ್ಣರಾಜ ಒಡೆಯರ್, ಜಯಚಾಮರಾಜೇಂದ್ರ ಒಡೆಯರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಜಯಚಾಮರಾಜೇಂದ್ರ ಒಡೆಯರ್ ಆಳ್ವಿಕೆಯಲ್ಲಿ ಜವಾಬ್ದಾರಿ ಸರ್ಕಾರಕ್ಕಾಗಿ ಚಳುವಳಿಯನ್ನು ಪ್ರಾರಂಭಿಸಲಾಯಿತು. ಇನ್ನು 17ನೆಯ ಪ್ರಶ್ನೆ, ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು ಅಂತ ಪ್ರಶ್ನೆ. ಆಪ್ಷನ್ಗಳು ಕಡಿದಾಳ ಮಂಜಪ್ಪ, ಕೆ.ಸಿ. ರೆಡ್ಡಿ, ನಿಜಲಿಂಗಪ್ಪ, ವೀರೇಂದ್ರ ಪಾಟೀಲ್. ಇದಕ್ಕೆ ಸರಿಯಾದ ಉತ್ತರ ನಿಮಗೆಲ್ಲರಿಗೂ ಆಲ್ರೆಡಿ ಗೊತ್ತಿದೆ ಅಂದ್ಕೊಂಡಿದ್ದೀನಿ. ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಕೆ.ಸಿ. ರೆಡ್ಡಿಯು ಮೊದಲ ಮುಖ್ಯಮಂತ್ರಿಯಾಗಿರ್ತಾರೆ. ಇನ್ನು 18ನೆಯ ಪ್ರಶ್ನೆ, ಮೈಸೂರಿನ ಕೊನೆಯ ದಿವಾನರು ಯಾರು ಅಂತ ಪ್ರಶ್ನೆ. ಆಪ್ಷನ್ಗಳು ಸರ್ ಮಿರ್ಜಾ ಇಸ್ಮಾಯಿಲ್, ಎ.ಆರ್. ಬ್ಯಾನರ್ಜಿ, ಮಾಧವರಾವ್, ಅರ್ಕಾಟ್ ಮುದಲಿಯಾರ್ ರಾಮಸ್ವಾಮಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಅರ್ಕಾಟ್ ಮುದಲಿಯಾರ್ ರಾಮಸ್ವಾಮಿ ಅವರು ಮೈಸೂರಿನ ಕೊನೆಯ ದಿವಾನರಾಗಿರ್ತಾರೆ. ಇನ್ನು 19ನೆಯ ಪ್ರಶ್ನೆ, ಧೋಂಡಿಯಾವಾಗ ತಾನು ಯಾವ ರಾಜನೆಂದು ಘೋಷಿಸಿಕೊಂಡನು? ಧೋಂಡಿಯಾವಾಗ ಅಂತ ಒಬ್ಬ ರಾಜ ಇದ್ದ, ಅವನು ಯಾವ ರಾಜನೆಂದು ಘೋಷಿಸಿಕೊಂಡನು ಅಂತ ಪ್ರಶ್ನೆ. ಆಪ್ಷನ್ಗಳು ಶಿಕಾರಿಪುರ, ಗದಗ, ಮೈಸೂರು, ಶ್ರೀರಂಗಪಟ್ಟಣ. ಧೋಂಡಿಯಾವಾಗ ತಾನು ಶಿಕಾರಿಪುರದ ರಾಜನೆಂದು ಘೋಷಿಸಿಕೊಂಡನು. ಇನ್ನು 20ನೆಯ ಪ್ರಶ್ನೆ, ಬೃಂದಾವನ ಉದ್ಯಾನವನವನ್ನು ಯಾರು ನಿರ್ಮಿಸಿದರು? ಆಪ್ಷನ್ಗಳು ಸರ್ ಮಿರ್ಜಾ ಇಸ್ಮಾಯಿಲ್, ನಾಲ್ವಡಿ ಕೃಷ್ಣರಾಜ ಒಡೆಯರ್, ಶೇಷಾದ್ರಿ ಅಯ್ಯರ್, ಸರ್ ಎಂ ವಿಶ್ವೇಶ್ವರಯ್ಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಬೃಂದಾವನ ಉದ್ಯಾನವನವನ್ನು ನಿರ್ಮಿಸಿದವರು ಸರ್ ಮಿರ್ಜಾ ಇಸ್ಮಾಯಿಲ್.
21ನೆಯ ಪ್ರಶ್ನೆ, ಕಿತ್ತೂರಿನ ದಂಗೆ ಯಾವಾಗ ಪ್ರಾರಂಭವಾಯಿತು ಅಂತ ಪ್ರಶ್ನೆ. ಆಪ್ಷನ್ಗಳು 1821, 1824, 1834, 1800. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, 1824ರಲ್ಲಿ ಕಿತ್ತೂರು ದಂಗೆ ಪ್ರಾರಂಭವಾಯಿತು. ಇನ್ನು 22ನೆಯ ಪ್ರಶ್ನೆ, ಕಿತ್ತೂರಿನ ಹೋರಾಟವನ್ನು ಮತ್ತೆ ಮುಂದುವರಿಸಿದ ದೇಶಭಕ್ತ ಯಾರು ಅಂತ ಪ್ರಶ್ನೆ. ಆಪ್ಷನ್ಗಳು ಸಂಗೊಳ್ಳಿ ರಾಯಣ್ಣ, ವೆಂಕಟಪ್ಪ ನಾಯಕ, ಬಾಬಾ ಸಾಹೇಬ್, ದತ್ತಾತ್ರೇಯ ಪೇಟ್ಕರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಸಂಗೊಳ್ಳಿ ರಾಯಣ್ಣ. ಕಿತ್ತೂರಿನ ಹೋರಾಟವನ್ನು ಮತ್ತೆ ಮುಂದುವರಿಸಿದ ದೇಶಭಕ್ತ ಯಾರು ಅಂದರೆ ಅದು ಸಂಗೊಳ್ಳಿ ರಾಯಣ್ಣ. ಇನ್ನು 23ನೆಯ ಪ್ರಶ್ನೆ, ನಗರದ ದಂಗೆಯು ನೇತೃತ್ವ ವಹಿಸಿಕೊಂಡವರು ಯಾರು ಅಂತ. ಆಪ್ಷನ್ಗಳು ಕಿತ್ತೂರು ಚೆನ್ನಮ್ಮ, ಬಾಬಾ ಸಾಹೇಬ್, ಧೋಂಡಿಯಾವಾಗ, ಬೂದಿ ಬಸಪ್ಪ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಬೂದಿ ಬಸಪ್ಪ. ನಗರದ ದಂಗೆಯ ನೇತೃತ್ವ ವಹಿಸಿಕೊಂಡವರು ಬೂದಿ ಬಸಪ್ಪ. ಇನ್ನು 24ನೆಯ ಪ್ರಶ್ನೆ, ಬ್ರಿಟಿಷರು ಕೊಡಗನ್ನು ಯಾವಾಗ ವಶಪಡಿಸಿಕೊಂಡರು. ಆಪ್ಷನ್ಗಳು 1831, 1857, 1856, 1831. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, 1834ರಲ್ಲಿ ಬ್ರಿಟಿಷರು ಕೊಡಗನ್ನು ವಶಪಡಿಸಿಕೊಂಡರು. ಇನ್ನು 25ನೆಯ ಪ್ರಶ್ನೆ, ಯಾವ ಕಾಯಿದೆಯ ವಿರುದ್ಧ ಹಲಗಲಿ ಬೇಡರು ಬ್ರಿಟಿಷರ ವಿರುದ್ಧ ದಂಗೆ ಎದ್ದರು. ಆಪ್ಷನ್ಗಳು ಶಸ್ತ್ರ ಕಾಯಿದೆ, ಸೈನಿಕ ಕಾಯಿದೆ, ಧಾರ್ಮಿಕ ಕಾಯಿದೆ, ಸಾಮಾಜಿಕ ಕಾಯಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಶಸ್ತ್ರ ಕಾಯಿದೆಯ ವಿರುದ್ಧ ಹಲಗಲಿ ಬೇಡರು ಬ್ರಿಟಿಷರ ವಿರುದ್ಧ ದಂಗೆ ಎದ್ದರು. 26ನೆಯ ಪ್ರಶ್ನೆ, ಸುರಪುರದ ವೆಂಕಟಪ್ಪ ಯಾವ ದಂಗೆಯಿಂದ ಪ್ರಭಾವಗೊಂಡರು. ಆಪ್ಷನ್ಗಳು ಕಿತ್ತೂರು ದಂಗೆ, ಬಾದಾಮಿಯ ದಂಗೆ, 1857ರ ದಂಗೆ, ನಗರ ದಂಗೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, 1857ರ ದಂಗೆಯಿಂದ ಸುರಪುರದ ವೆಂಕಟಪ್ಪ ಪ್ರಭಾವಗೊಂಡರು. ಇನ್ನು 27ನೆಯ ಪ್ರಶ್ನೆ, ಮ್ಯಾಜಿನಿ ಕ್ಲಬ್ ಎಂಬ ಸಂಸ್ಥೆಯನ್ನು ಪ್ರಾರಂಭಿಸಿದವರು ಯಾರು ಅಂತ ಪ್ರಶ್ನೆ. ಆಪ್ಷನ್ಗಳು ಆಲೂರು ವೆಂಕಟರಾಯ, ಹುಯಿಲಗೋಳ ನಾರಾಯಣರಾವ್, ಹನುಮಂತರಾವ್ ದೇಶಪಾಂಡೆ, ಗೋವಿಂದರಾವ್ ಯಾಳಗಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಹನುಮಂತರಾವ್ ದೇಶಪಾಂಡೆ. ಮ್ಯಾಜಿನಿ ಕ್ಲಬ್ ಎಂಬ ಸಂಸ್ಥೆಯನ್ನು ಪ್ರಾರಂಭಿಸಿದವರು ಹನುಮಂತರಾಯ್ ದೇಶಪಾಂಡೆ. ಇನ್ನು 28ನೆಯ ಪ್ರಶ್ನೆ, ಕರ್ನಾಟಕದ ಸಿಂಹ ಎಂದು ಜನಪ್ರಿಯರಾದವರು ಯಾರು ಅಂತ ಪ್ರಶ್ನೆ. ಆಪ್ಷನ್ಗಳು ಗಂಗಾಧರ ರಾವ್ ದೇಶಪಾಂಡೆ, ಆಲೂರು ವೆಂಕಟರಾಯ್, ಹನುಮಂತರಾವ್ ದೇಶಪಾಂಡೆ, ಗೋವಿಂದರಾವ್ ಯಾಳಗಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಗಂಗಾಧರ ರಾವ್ ದೇಶಪಾಂಡೆ. ಅವರಿಗೆ ಕರ್ನಾಟಕದ ಸಿಂಹ ಎಂದು ಕರೆಯುತ್ತಿದ್ದರು. ಇನ್ನು 29ನೆಯ ಪ್ರಶ್ನೆ, ಯಾವ ಕಾಂಗ್ರೆಸ್ಸಿನ ಅಧಿವೇಶನದಲ್ಲಿ ಪ್ರತ್ಯೇಕ ರಾಜ್ಯ ಕಾಂಗ್ರೆಸ್ ಸಮಿತಿಗೆ ಒತ್ತಾಯಿಸಲಾಯಿತು. ಆಪ್ಷನ್ಗಳು ಕಾನ್ಪುರ, ಕೋಲ್ಕತ್ತಾ, ದೆಹಲಿ, ನಾಗ್ಪುರ. ಯಾವ ಕಾಂಗ್ರೆಸ್ಸಿನ ಅಧಿವೇಶನದಲ್ಲಿ ಪ್ರತ್ಯೇಕ ರಾಜ್ಯ ಕಾಂಗ್ರೆಸ್ ಸಮಿತಿಗೆ ಒತ್ತಾಯಿಸಲಾಯಿತು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಕಾನ್ಪುರ. ಕಾನ್ಪುರದ ಅಧಿವೇಶನದಲ್ಲಿ ಪ್ರತ್ಯೇಕ ರಾಜ್ಯಕ್ಕೆ ಒತ್ತಾಯಿಸಲಾಯಿತು. ಇನ್ನು 30ನೆಯ ಪ್ರಶ್ನೆ, ಕರ್ನಾಟಕದ ಗಾಂಧಿ ಎಂದು ಖ್ಯಾತರಾದವರು ಯಾರು ಅಂದರೆ ಪ್ರಖ್ಯಾತರಾದವರು ಯಾರು ಅಂತ ಪ್ರಶ್ನೆ. ಆಪ್ಷನ್ಗಳು ಕಡಿದಾಳ ಮಂಜಪ್ಪ, ಹರ್ಡೇಕರ್ ಮಂಜಪ್ಪ, ಹನುಮಂತರಾವ್ ದೇಶಪಾಂಡೆ, ಆಲೂರು ವೆಂಕಟರಾಯ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಹರ್ಡೇಕರ್ ಮಂಜಪ್ಪನವರನ್ನು ಕರ್ನಾಟಕದ ಗಾಂಧಿ ಎಂದು ಕರೆಯಲಾಗುತ್ತೆ. 31ನೆಯ ಪ್ರಶ್ನೆ, ಹಿಂದೂಸ್ತಾನಿ ಸೇವಾದಳವನ್ನು ಸ್ಥಾಪಿಸಿದವರು ಯಾರು ಅಂತ ಪ್ರಶ್ನೆ. ಆಪ್ಷನ್ಗಳು ಆಲೂರು ವೆಂಕಟರಾಯ, ನಾಡಕರ್ಣಿ, NS ಹರ್ಡೇಕರ್, ಗಾಂಧೀಜಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಹಿಂದೂಸ್ತಾನಿ ಸೇವಾದಳವನ್ನು ಸ್ಥಾಪಿಸಿದವರು NS ಹರ್ಡೇಕರ್. ಇನ್ನು 32ನೆಯ ಪ್ರಶ್ನೆ, ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸಿಕೊಂಡಿದ್ದರು ಅಂತ ಪ್ರಶ್ನೆ. ಆಪ್ಷನ್ಗಳು ಮೋತಿಲಾಲ್ ನೆಹರು, ಜವಾಹರ್ಲಾಲ್ ನೆಹರು, ವಲ್ಲಭಾಯ್ ಪಟೇಲ್, ಗಾಂಧೀಜಿ. ಬೆಳಗಾವಿನ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಗಾಂಧೀಜಿ. ಆಪ್ಷನ್ 4 ಸರಿಯಾದ ಉತ್ತರವಾಗಿರುತ್ತೆ.
ಇನ್ನು 33ನೆಯ ಪ್ರಶ್ನೆ, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಗೀತೆಯನ್ನು ರಚಿಸಿದವರು ಯಾರು ಅಂತ ಪ್ರಶ್ನೆ. ಆಪ್ಷನ್ಗಳು ದ ರಾ ಬೇಂದ್ರೆ, ಕುವೆಂಪು, ಹುಯಿಲಗೋಳ್ ನಾರಾಯಣರಾವ್, ತರಾಸು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಹುಯಿಲಗೋಳ್ ನಾರಾಯಣರಾವ್ ಅವರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಗೀತೆಯನ್ನು ರಚಿಸಿದವರು. ಇನ್ನು 34ನೆಯ ಪ್ರಶ್ನೆ, ಈಸೂರು ಪ್ರಕರಣವು ಯಾವ ಚಳುವಳಿಯ ಕಾಲದಲ್ಲಿ ನಡೆಯಿತು? ಈಸೂರು ಪ್ರಕರಣವು ಯಾವ ಚಳುವಳಿಯ ಕಾಲದಲ್ಲಿ ನಡೆಯಿತು ಅಂತ ಪ್ರಶ್ನೆ. ಆಪ್ಷನ್ಗಳು ಕಾನೂನುಭಂಗ ಚಳುವಳಿ, ಅಸಹಕಾರ ಚಳವಳಿ, ಅರಣ್ಯ ಸತ್ಯಾಗ್ರಹ ಚಳವಳಿ, ಭಾರತ ಬಿಟ್ಟು ತೊಲಗಿ ಚಳವಳಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಈಸೂರು ಪ್ರಕರಣವು ಭಾರತ ಬಿಟ್ಟು ತೊಲಗಿ ಚಳವಳಿಯ ಕಾಲದಲ್ಲಿ ನಡೆಯಿತು. ಇನ್ನು 35ನೆಯ ಪ್ರಶ್ನೆ, ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಯಾವ ಸ್ಥಳವನ್ನು ಗುರುತಿಸಲಾಗುತ್ತದೆ? ಆಪ್ಷನ್ಗಳು ಗೌರಿಬಿದನೂರು, ಮಂಡ್ಯ, ವಿಧುರಾಶ್ವತ್ಥ, ತುಮಕೂರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ವಿಧುರಾಶ್ವತ್ಥವನ್ನು ನಾವು ಜಲಿಯನ್ ವಾಲಾಬಾಗ್ ಎಂದು ಕರೆಯುತ್ತೇವೆ. ಅದ್ಯಾವುದು? ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು. ಇನ್ನು 36ನೆಯ ಪ್ರಶ್ನೆ, ಮೈಸೂರನ್ನು ಕರ್ನಾಟಕ ಎಂದು ನಾಮಕರಣ ಯಾವಾಗ ಮಾಡಿದರು ಅಂತ ಪ್ರಶ್ನೆ. ಆಪ್ಷನ್ಗಳು 1973, 1970, 1962, 1960. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, 1973ರಲ್ಲಿ ಮೈಸೂರು ರಾಜ್ಯವನ್ನು ಕರ್ನಾಟಕ ರಾಜ್ಯ ಎಂದು ಮರುನಾಮಕರಣ ಮಾಡಲಾಯಿತು. ಇನ್ನು 37ನೆಯ ಪ್ರಶ್ನೆ, ಮೈಸೂರನ್ನು ಕರ್ನಾಟಕ ಎಂದು ನಾಮಕರಣ ಮಾಡಿದಾಗ ಆಗಿನ ಮುಖ್ಯಮಂತ್ರಿಗಳು ಯಾರಾಗಿದ್ದರು ಅಂತ ಈ ಥರನೂ ನಿಮಗೆ ಪ್ರಶ್ನೆಯನ್ನು ಕೇಳಬಹುದು. ಆಪ್ಷನ್ಗಳು ಗುಂಡೂರಾವು, ದೇವರಾಜ ಅರಸು, ರಾಮಕೃಷ್ಣ ಹೆಗಡೆ, ವೀರೇಂದ್ರ ಪಾಟೀಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ದೇವರಾಜ ಅರಸ್. ಮೈಸೂರನ್ನು ಕರ್ನಾಟಕ ಎಂದು ನಾಮಕರಣ ಮಾಡಿದಾಗ ಆಗಿನ ಮುಖ್ಯಮಂತ್ರಿಗಳು ಯಾರಾಗಿದ್ದರು ಅಂದರೆ ಅದು ದೇವರಾಜ ಅರಸ್. ಇನ್ನು 38ನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ಮೊದಲು ರಾಜ್ಯ ಸ್ಥಾಪನೆ ಮಾಡಿ ಕ್ರಿಸ್ತಶಕ 325ರಿಂದ 340ರವರೆಗೆ ರಾಜ್ಯವನ್ನಾಳಿದ ಮನೆತನ ಯಾವುದು ಅಂತ ಪ್ರಶ್ನೆ. ಅಂದರೆ ಕರ್ನಾಟಕದಲ್ಲಿ ಮೊದಲು ರಾಜ್ಯ ಸ್ಥಾಪನೆ ಮಾಡಿ ಕ್ರಿಸ್ತಶಕ 325ರಿಂದ 540ರವರೆಗೆ ರಾಜ್ಯವನ್ನಾಳಿದ ಮನೆತನ ಯಾವುದು ಅಂತ ಪ್ರಶ್ನೆ. ಆಪ್ಷನ್ಗಳು ಚಾಲುಕ್ಯ, ಕದಂಬರು, ಮೌರ್ಯರು, ರಾಷ್ಟ್ರಕೂಟರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಕದಂಬರು. 39ನೆಯ ಪ್ರಶ್ನೆ, ಕನ್ನಡದ ಅತ್ಯಂತ ಹಳೆಯ ಶಾಸನ ಎಲ್ಲಿ ದೊರೆಯಿತು ಅಂತ ಪ್ರಶ್ನೆ. ಆಪ್ಷನ್ಗಳು ಹಾಸನ, ಬಳ್ಳಾರಿ, ಕೊಡಗು, ಧಾರವಾಡ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಹಾಸನದಲ್ಲಿ ಕನ್ನಡದ ಅತ್ಯಂತ ಹಳೆಯ ಶಾಸನ ದೊರೆಯಿತು. ಇನ್ನು 40ನೆಯ ಪ್ರಶ್ನೆ, ಯಾವ ಕಮಿಟಿಯ ಆಧಾರದ ಮೇಲೆ ಬಳ್ಳಾರಿಯನ್ನು ಕರ್ನಾಟಕಕ್ಕೆ ಸೇರಿಸಲಾಯಿತು? ಆಪ್ಷನ್ಗಳು ಧಾರ್ ಕಮಿಟಿ, ಮಹಾಜನ ವರದಿ, ವಾಂಚು ಕಮಿಟಿ, JVP ಕಮಿಟಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ವಾಂಚು ಕಮಿಟಿಯ ಆಧಾರದ ಮೇಲೆ ಬಳ್ಳಾರಿಯನ್ನು ಕರ್ನಾಟಕಕ್ಕೆ ಸೇರಿ. 41ನೆಯ ಪ್ರಶ್ನೆ, ಯಾರನ್ನು ಕನ್ನಡದ ಕಾಳಿದಾಸ ಎಂದು ಕರೆಯುತ್ತಾರೆ? ಆಪ್ಷನ್ಗಳು ಪಂಪ, ಬಸವಶಾಸ್ತ್ರಿ, ಲಿಂಗಣ್ಣ ಕವಿ, ಬಸವೇಶ್ವರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಬಸವಪ್ಪ ಶಾಸ್ತ್ರಿಯನ್ನು ಕನ್ನಡದ ಕಾಳಿದಾಸ ಎಂದು ಕರೆಯುತ್ತಾರೆ. ಇನ್ನು 42ನೆಯ ಪ್ರಶ್ನೆ, ಮಂಡ್ಯದಲ್ಲಿನ ಸಕ್ಕರೆ ಕಾರ್ಖಾನೆಯು ಯಾರ ಕಾಲದಲ್ಲಿ ಸ್ಥಾಪನೆಯಾಯಿತು? ಮಂಡ್ಯದಲ್ಲಿ ಇರುವ ಸಕ್ಕರೆ ಕಾರ್ಖಾನೆಯು ಯಾರ ಕಾಲದಲ್ಲಿ ಸ್ಥಾಪನೆಯಾಯಿತು ಅಂತ ಪ್ರಶ್ನೆ. ಆಪ್ಷನ್ಗಳು ಸರ್ ಎಂ ವಿಶ್ವೇಶ್ವರಯ್ಯ, ಸರ್ ಮಿರ್ಜಾ ಇಸ್ಮಾಯಿಲ್, ಕಾಂತರಾಜ ಅರಸ್, ಮಾಧವರಾಯ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಕಾಲದಲ್ಲಿ ಮಂಡ್ಯದಲ್ಲಿ ಸಕ್ಕರೆ ಕಾರ್ಖಾನೆ ಸ್ಥಾಪನೆಯಾಯಿತು. ಇನ್ನು 43ನೆಯ ಪ್ರಶ್ನೆ, ನಾಟ್ಯ ರಾಣಿ ಎಂದು ಬಿರುದಿನಿಂದ ಯಾರನ್ನು ಕರೆಯುತ್ತಿದ್ದರು? ಅಂದರೆ ನಾಟ್ಯ ರಾಣಿ ಎಂಬ ಬಿರುದನ್ನು ಯಾರಿಗೆ ಕರೆಯುತ್ತಿದ್ದರು ಅಂತ ಪ್ರಶ್ನೆ. ಆಪ್ಷನ್ಗಳು ಚಾಂದಲಾದೇವಿ, ಶಾಂತಲಾದೇವಿ, ತಿರುಮಲಾದೇವಿ, ಚೆಲುವಾಂಬೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ನಾಟ್ಯರಾಣಿ ಎಂಬ ಬಿರುದಿನಿಂದ ಶಾಂತಲಾದೇವಿಯನ್ನು ಕರೆಯುತ್ತಿದ್ದರು. ಇನ್ನು 44ನೆಯ ಪ್ರಶ್ನೆ, ಪ್ರಾಚೀನ ಶಾಸನವೆಂದು ಹೇಳುವ ಬ್ರಹ್ಮಗಿರಿಯ
ಅಶೋಕನ ಬಂಡೆಗಲ್ಲು ಶಾಸನ ಯಾವ ಕಾಲದ್ದು? ಅಂದರೆ ಬ್ರಹ್ಮಗಿರಿಯಲ್ಲಿರುವ ಅಶೋಕನ ಬಂಡೆಗಲ್ಲು ಶಾಸನ ಅದು ಯಾವ ಕಾಲದ್ದು ಅಂತ ಪ್ರಶ್ನೆ. ಆಪ್ಷನ್ಗಳು 5ನೇ ಶತಮಾನ, 3ನೇ ಶತಮಾನ, 2ನೇ ಶತಮಾನ, ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, 3ನೇ ಶತಮಾನದ್ದು. ಪ್ರಾಚೀನ ಶಾಸನವೊಂದು ಹೇಳುವ ಬ್ರಹ್ಮಗಿರಿಯ ಅಶೋಕನ ಬಂಡೆಗಲ್ಲು ಶಾಸನ 3ನೇ ಶತಮಾನದ್ದು. ಇನ್ನು 45ನೆಯ ಪ್ರಶ್ನೆ, ಕನ್ನಡದ ಮೊದಲ ದೊರೆ ಯಾರು ಅಂತ ಪ್ರಶ್ನೆ. ಆಪ್ಷನ್ಗಳು ಪುಲಕೇಶಿ, ಮಯೂರವರ್ಮ, ಎರಡೂ ತಪ್ಪು, ಇಮ್ಮಡಿ ಪುಲಕೇಶಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಮಯೂರವರ್ಮ. ಕನ್ನಡದ ಮೊದಲ ದೊರೆ ಯಾರು ಅಂದರೆ ಅದು ಮಯೂರವರ್ಮ. 46ನೆಯ ಪ್ರಶ್ನೆ, ನರ್ಮದಾ ಇಂದ ಕಾವೇರಿಯವರೆಗಿನ ಪ್ರದೇಶಗಳನ್ನು ಆಳಿದ ಕನ್ನಡದ ರಾಜ ಯಾರು ಅಂತ ಪ್ರಶ್ನೆ. ಆಪ್ಷನ್ಗಳು ಇಮ್ಮಡಿ ಪುಲಕೇಶಿ, ಮಯೂರವರ್ಮ, ಧಡಿಗ, ಕಾಕುಸ್ತಕವರ್ಮ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಇಮ್ಮಡಿ ಪುಲಕೇಶಿ. ಇಮ್ಮಡಿ ಪುಲಕೇಶಿಯು ನರ್ಮದಾ ನದಿಯಿಂದ ಕಾವೇರಿ ನದಿಯವರೆಗೆ ಇಡೀ ಎಲ್ಲ ಪ್ರದೇಶವನ್ನು ಆಳಿದ ಕನ್ನಡದ ರಾಜ ಎಂದು ಹೆಸರನ್ನು ಪಡೆದಿದ್ದಾನೆ. 47ನೆಯ ಪ್ರಶ್ನೆ, ಹರ್ಷವರ್ಧನನನ್ನು ಸೋಲಿಸಿ ಪರಮೇಶ್ವರ ಎಂಬ ಬಿರುದನ್ನು ಗಳಿಸಿದ ಕನ್ನಡದ ದೊರೆ ಯಾರು ಅಂತ ಪ್ರಶ್ನೆ. ಆಪ್ಷನ್ಗಳು ಪುಲಕೇಶಿ, 2ನೇ ಪುಲಕೇಶಿ, ಸಿಮುಖ, ಇಮ್ಮಡಿ ಪುಲಕೇಶಿ, ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಇಮ್ಮಡಿ ಪುಲಕೇಶಿ. ಇಮ್ಮಡಿ ಪುಲಕೇಶಿಯು ಹರ್ಷವರ್ಧನನನ್ನು ಸೋಲಿಸಿ ಪರಮೇಶ್ವರ ಎಂಬ ಬಿರುದನ್ನು ಗಳಿಸಿದ ಕನ್ನಡದ ಮೊದಲ ದೊರೆಯಾಗಿರ್ತಾನೆ. ಇನ್ನು 48ನೆಯ ಪ್ರಶ್ನೆ, ಕನ್ನಡದ ಅತ್ಯಂತ ಹಳೆಯ ಶಾಸನ ಯಾವ ಕಾಲದ್ದು ಅಂತ ಪ್ರಶ್ನೆ. ಆಪ್ಷನ್ಗಳು ಕ್ರಿಸ್ತಶಕ 450, ಕ್ರಿಸ್ತಶಕ 400, ಕ್ರಿಸ್ತಶಕ 500, ಕ್ರಿಸ್ತಶಕ 550. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಕ್ರಿಸ್ತಶಕ 450ರ ಕಾಲದ್ದು. ಯಾವುದು? ಅದು ಕನ್ನಡದ ಅತ್ಯಂತ ಹಳೆಯ ಶಾಸನ. ಇನ್ನು 49ನೆಯ ಪ್ರಶ್ನೆ, ಅತಿ ದೊಡ್ಡ ಸಾಮ್ರಾಜ್ಯವಾಗಿದ್ದ ರಾಷ್ಟ್ರಕೂಟರ ರಾಜಮನೆತನದ ಲಾಂಛನ ಯಾವುದಾಗಿತ್ತು ಅಂತ ಪ್ರಶ್ನೆ. ಆಪ್ಷನ್ಗಳು ಸಿಂಹ, ಗರುಡ, ವಾಮನ, ಹುಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಅತಿ ದೊಡ್ಡ ಸಾಮ್ರಾಜ್ಯವಾಗಿದ್ದ ರಾಷ್ಟ್ರಕೂಟರ ರಾಜಮನೆತನದ ಲಾಂಛನ, ರಾಜ್ಯ ಲಾಂಛನ ಯಾವುದು ಅಂದರೆ ಅದು ಗರುಡ. 50ನೆಯ ಪ್ರಶ್ನೆ, ಕೊನೆಯ ಪ್ರಶ್ನೆ, ಗಂಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರು ಅಂತ ಪ್ರಶ್ನೆ. ಆಪ್ಷನ್ಗಳು ಧಡಿಗ, ಮಾರಸಿಂಹ, ಮಾರಮಲ್ಲ, ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಧಡಿಗ. ಗಂಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಧಡಿಗ. ಈ 50 ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾಗಿ ಆನ್ಸರ್ನ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ 50 ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ತೆಗೆದುಕೊಂಡು ಬರ್ತೇನೆ. ಈ ವಿಡಿಯೋದ ಬಗ್ಗೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.